ಹಾಯ್ ಅಲು ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 162. ಹಾಗಲೇ ತರಗತಿಗಳು ಶುರುವಾಗಿ ಮಕ್ಕಳು ಟೆಸ್ಟ್ ಬರೆಯಲು ಕುಳಿತರೂ ಸಹ ಶರದಿಯ ಸುಳಿವಿರಲಿಲ್ಲ. ಎಂದಿಗೂ ಇವಳು ಇಷ್ಟು ಲೇಟ್ ಮಾಡಿರದವಳಲ್ಲ. ಇವತ್ತು ಯಾಕೆ ತಡವಾಯಿತು ಎಂದು ಅವಳಿಗೆ ಕರೆ ಮಾಡಿದರೆ ಫೋನ್ ಕೂಡ ರಿಸೀವ್ ಮಾಡಲಿಲ್ಲ ಅವಳು. ಈ ಹುಡುಗಿ ಯಾಕೆ ರಿಸೀವ್ ಮಾಡ್ತಿಲ್ಲ ಎಂದು ಯೋಚಿಸಿ ಡ್ರೈವರ್ ರಾಜಣ್ಣನಿಗೆ ಕರೆ ಮಾಡಿದರು. ಅನತಿಯನ್ನು ಕಾಲೇಜಿಗೆ ಬಿಟ್ಟು ಆಗಲೇ ಮರಳಿ ಬರುತ್ತಿದ್ದ ರಾಜಣ್ಣ ಕರೆ ಸ್ವೀಕರಿಸಿ, ಹೇಳಿ ಮೇಡಮ್ ಎಂದಿದ್ದರು. ರಾಜಣ್ಣ, ಯಾಕೆ ಇಷ್ಟು ಲೇಟು? ಶರದಿಗೆ ಫೋನ್ ಮಾಡಿದರೆ ಅವಳು ಫೋನ್ ಯಾಕೆ ರಿಸೀವ್ ಮಾಡುತ್ತಿಲ್ಲ? ಶರದಿಗೆ ಫೋನ್ ಕೊಡಿ ಎಂದರು. ಮೇಡಮ್, ಶರದಿ ಮೇಡಮ್ ನನ್ನ ಜೊತೆ ಇಲ್ಲ ಎನ್ನುತ್ತಿದ್ದಾಗೆ, ಏನು ಹೇಳ್ತಿದ್ದೀರಾ ರಾಜಣ್ಣ? ನಾನು ನಿಮಗೆ ತಾನೇ ಕರೆದುಕೊಂಡು ಬರಲು ಹೇಳಿದ್ದು ಎಂದರು. ನೀವು ಹೇಳಿದ್ರಿ ಮೇಡಮ್, ಆದರೆ ಅನತಿ ಎನ್ನುತ್ತಿದ್ದಾಗೆ, ಅನತಿ ಏನು ಮಾಡಿದಳು ಎಂದರು ಗಂಭೀರವಾಗಿ. ಅವರ ಗಂಭೀರ ಧ್ವನಿಗೆ ಹೆದರಿದ ರಾಜಣ್ಣ ಮಾತನಾಡದೇ ಇದ್ದಾಗ, ರಾಜಣ್ಣ, ನಿಮ್ಮನ್ನೇ ಕೇಳುತ್ತಿರುವುದು, ಅನತಿ ಏನು ಮಾಡಿದಳು ಹೇಳಿ ಎಂದು ಜೋರು ಧ್ವನಿಯಲ್ಲಿಯೇ ಕೇಳಿದರು. ಅವರ ಗಂಭೀರವಾದ ಜೋರು ಧ್ವನಿಗೆ ತಾನು ಈಗ ಸತ್ಯ ಹೇಳಲಿಲ್ಲ ಎಂದರೆ ನನ್ನ ಮೇಲೆ ಕೂಡ ಕೋಪ ಮಾಡಿಕೊಳ್ಳುತ್ತಾರೆ ಎಂದು ಯೋಚಿಸಿದವರು ಶರದಿ ಎದುರಿಗೆ ಅನತಿ ಆಡಿದಂತಹ ಮಾತುಗಳೆಲ್ಲವನ್ನು ಹೇಳಿದರು. ಸರಿ ಎಂದು ಕರೆ ತುಂಡರಿಸಿದವರ ಮುಖದಲ್ಲಿ ಮಗಳೆಡೆಗೆ ಕೋಪ ಎದ್ದು ಕಾಣುತ್ತಿತ್ತು. ಈಗ ಅವಳು ಎದುರಿಗೆ ಇದ್ದಿದ್ದರೆ ಎರಡು ಬಾರಿಸುತ್ತಿದ್ದರು. ಮತ್ತೊಮ್ಮೆ ಶರದಿಗೆ ಕರೆ ಮಾಡಬೇಕು ಎನ್ನುವಾಗಲೇ ಗೇಟ್ ದಾಟಿ ಅವಳೇ ಒಳಬಂದಿದ್ದಳು. ಕಿಟಕಿಯ ಮೂಲಕ ಅವಳು ಬರುವುದನ್ನು ನೋಡಿದವರು ಕರೆ ಮಾಡದೆ ಹಾಗೆ ಸುಮ್ಮನಾದರು. ಅವಳು ಹೊರಬರುತ್ತಿದ್ದ ಹಾಗೆ, ಶರದಿ, ಕಾಲ್ ಮಾಡಿದೆ, ಯಾಕೆ ಪಿಕ್ ಮಾಡಲಿಲ್ಲ ಎಂದರು. ಸಾರಿ ಅತ್ತೆ, ಬ್ಯಾಗಲ್ಲಿ ಇತ್ತು, ಕೇಳಿಸಲಿಲ್ಲ ಎಂದಳು. ಸಾರಿ. ಶರದಿ, ಆರೋಗ್ಯ ಸರಿ ಇಲ್ಲವಾ? ಮುಖ ಬಾಡಿರುವ ಆಗಿದೆ, ಏನಾಯಿತು ಎಂದರು. ಹಾಗೇನಿಲ್ಲ ಅತ್ತೆ, ತಿಂಡಿ ತಿಂದಿಲ್ಲವಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗುತ್ತಿದೆ ಎಂದಳು. ಸರಿ, ನೀನು ನಿಧಾನವಾಗಿ ತಿಂಡಿ ತಿನ್ನು ಎಂದು ಹೇಳಿ ಹೊರಬಂದಿದ್ದರು. ಶಾಲೆಯಿಂದ ಬಂದಂತಹ ಸ್ಪಂದನ ಅವರು ನಾಮಕ ಹೊಸ್ತಿಗೆ ಒಂದು ಮ್ಯಾಗಝಿನ್ ಹಿಡಿದು ಮಗ ಬರುವ ದಾರಿಯನ್ನೇ ಕಾಯುತ್ತಾ ಸೋಫಾ ಮೇಲೆ ಕುಳಿತಿದ್ದರು. ಶಾಲೆಯಿಂದ ಅವರ ಜೊತೆ ಬಂದಂತಹ ಶರದಿ ಕೂಡ ಬಟ್ಟೆ ಬದಲಿಸಿ ಫ್ರೆಶ್ ಆಗಿ ಬಂದು ಸೀತಾ ಅವರ ಜೊತೆಯಲ್ಲಿಯೇ ಅಡಿಗೆ ಮನೆಯಲ್ಲಿ ಕಾಫಿ ಮಾಡಲು ನಿಂತಿದ್ದಳು. ಶರದಿ, ಮೇಡಮ್ ಯಾಕೋ ಇವತ್ತು ಕೋಪದಲ್ಲಿರುವ ಆಗಿದೆಯಲ್ಲ, ಏನಾಯಿತು ಎಂದರು ಸೀತಾ. ನನಗೆ ಗೊತ್ತಿಲ್ಲ ಆಂಟಿ ಎಂದು ಕಾಫಿ ಮಾಡುವಲ್ಲಿ ನಿರತಳಾದಳು. ಅವಳಿಗೂ ಕೂಡ ಅವರು ಯಾಕೆ ಇಷ್ಟು ಕೋಪದಲ್ಲಿದ್ದಾರೆ ಎಂದು ತಿಳಿಯಲಿಲ್ಲ. ಇಂದು ಮಿಥುನ್ ಹಾಗೂ ಧನುಷ್ ಇಬ್ಬರು ಒಟ್ಟಿಗೆ ಬರುವುದನ್ನು ನೋಡಿ, ಧನು, ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕು, ಬಾ ಇಲ್ಲಿ ಎಂದರು ಗಂಭೀರವಾಗಿ. ಮಮ್ಮಿ, 5 ಮಿನಿಟ್ಸ್, ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದರೆ, ಪರವಾಗಿಲ್ಲ, ಆಮೇಲೆ ಫ್ರೆಶ್ ಅಪ್ ಆಗುವಂತೆ, ಬಾ ಇಲ್ಲಿ ಎಂದು ಅದೇ ಗಂಭೀರ ಧ್ವನಿಯಲ್ಲಿ ಕರೆದರು. ಸ್ಪಂದನ, ಫ್ರೆಶ್ ಅಪ್ ಆಗಿ ಬರ್ತೀನಿ ಎಂದು ಹೇಳುತ್ತಿದ್ದಾನಲ್ಲ, 5 ನಿಮಿಷ ತಾನೇ, ಬಿಡು ಎಂದರು ಮಿಥುನ್. ಬೇಕಾಗಿಲ್ಲ, ನಿಮ್ಮ ಜೊತೆ ಕೂಡ ಮಾತನಾಡಬೇಕು, ಬನ್ನಿ ಎಂದು ಗಂಡನನ್ನು ಕರೆದಿದ್ದರು. ಅವನ ತಾಯಿ ಕೋಪದಲ್ಲಿ ಇರುವುದು ಅವನ ಗಮನಕ್ಕೂ ಬಂದಿತ್ತು. ಇವತ್ತು ಮಮ್ಮಿ ಕೋಪದಲ್ಲಿ ಇರುವ ಹಾಗೆ ಇದ್ದಾರೆ, ಇವಳು ಏನಾದರೂ ಫಿಟ್ಟಿಂಗ್ ಇಟ್ಟಿದ್ದಾಳಾ ಹೇಗೆ ಎಂದು ಶರದಿಯನ್ನು ಬೈದುಕೊಂಡೇ ಅವರ ಬಳಿಗೆ ಹೋಗಿದ್ದನು. ಸ್ಪಂದನ ಇಷ್ಟು ಗಂಭೀರವಾಗಿ ಹೇಳುತ್ತಿದ್ದಾಳೆ ಎಂದರೆ ಯಾವುದೋ ವಿಷಯ ಇರಬೇಕು ಎಂದು ಯೋಚಿಸಿದವರು ಮರು ಮಾತನಾಡದೆ ಅವರ ಎದುರಿಗಿರುವ ಸೋಫಾದಲ್ಲಿ ಕುಳಿತರು. ಮಿಥುನ್ ಅವರ ಪಕ್ಕ ಬಂದು ಕುಳಿತನು ಧನು. ಅಷ್ಟರಲ್ಲಿ ಎಲ್ಲರಿಗೂ ಕಾಫಿ ಹಿಡಿದು ಬಂದಿದ್ದಳು ಶರದಿ. ಅವಳು ತಂದಂತಹ ಕಾಫಿ ತೆಗೆದುಕೊಂಡು, ಸೀತಾ, ಅನತಿಯನ್ನು ಕರೆಯುತ್ತೀಯಾ ಎಂದರು. ಅವರ ಮಾತಿಗೆ ತಲೆ ಆಡಿಸಿ ಅವಳ ಕೋಣೆಗೆ ಹೋಗಿ ಅನತಿಯನ್ನು ಕರೆದು ಬಂದಿದ್ದರು ಸೀತಾ. ಸುಗುಣ ಕೂಡ ಅಲ್ಲಿಯೇ ಇದ್ದರು. ಅನತಿ ಬಂದವಳೆ ತನ್ನ ತಂದೆಯ ಪಕ್ಕ ಅವರ ತೋಳು ಹಿಡಿದು ಕೂತಿಳು. ಬಾಯಿಲಿ ಬಂದು ಕುಳಿತು ಮಗನೆಳೆಗೆ ಕೋಪದ ನೋಟ ನೋಡಿದವರು, ಧನು, ಇನ್ನೊಂದು ತಿಂಗಳಲ್ಲಿ ಮನೆಗೆ ಒಂದು ಕಾರ್ ಬುಕ್ ಮಾಡು ಎಂದರು. ಗಂಭೀರವಾದ ಧ್ವನಿಯಲ್ಲಿ ಇದ್ದಂತಹ ಮಾತನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು. ಎಲ್ಲರೂ ಅವರೆಡೆಗೆ ನೋಟ ನೆಟ್ಟು ನೋಡತೊಡಗಿದರೆ, ಕಾರಾ? ಯಾರಿಗೆ ಮಮ್ಮಿ? ಈಗಲೇ ಮನೆಯಲ್ಲಿ ಅಷ್ಟೊಂದು ಕಾರುಗಳಿವೆ, ಮತ್ತೆ ಯಾಕೆ ಎಂದನು. ಮನೆಯಲ್ಲಿ ಎಷ್ಟಾದರೂ ಕಾರುಗಳಿರಲಿ, ಆದರೆ ಒಂದು ಹೊಸ ಕಾರ್ ಬುಕ್ ಮಾಡು ಎಂದರು. ಯಾರಿಗೆ ಎಂದು ಹೇಳಿ ಎಂದನು ಮತ್ತೊಮ್ಮೆ. ಶರದಿಗೆ ಎನ್ನುತ್ತಿದ್ದ ಹಾಗೆ ತಾನು ಏನೂ ಕೇಳದೆ ಎಂದು ತಟಸ್ಥವಾಗಿ ನಿಂತು ಬಿಟ್ಟಳು ಶರದಿ.
ಏನು ಹೇಳ್ತಿದ್ದೀರಾ ಮಮ್ಮಿ? ಶರದಿಗೆ ಕಾರ್ ಬುಕ್ ಮಾಡಬೇಕಾ? ಅವಳಿಗೆ ಯಾಕೆ ಕಾರು? ಅಷ್ಟಕ್ಕೂ ಅವಳಿಗೆ ಕಾರಿನ ಮೇಲೆ ಯಾವುದೇ ಆಸೆ ಇಲ್ಲ ಮಮ್ಮಿ ಎಂದು ಶರದಿಯನ್ನೇ ನೋಡುತ್ತಾ ಹೇಳಿದನು. ಹೌದು ಅತ್ತೆ, ಪ್ರತಿದಿನ ನಿಮ್ಮ ಜೊತೆಯಲ್ಲಿಯೇ ಬರ್ತೀನಿ, ನನಗೆ ಯಾಕೆ ಕಾರು? ನನಗೆ ಬೇಡ ಎಂದಳು ಶರದಿ. ಶರದಿ, ನೀನು ಈಗ ಮಾತನಾಡಬೇಡ, ಸುಮ್ಮನೆ ಇರು ಎಂದು ಅವಳಿಗೂ ಕೂಡ ಗದರಿದರು. ಧನು, ಮದುವೆಯಾದಾಗಿನಿಂದ ಶರದಿಗೆ ಎಂದಾದರೂ ನೀನು ದುಡ್ಡು ಕೊಟ್ಟಿದ್ದೀಯಾ ಎಂದು ತಾಯಿಯ ಬಾಯಿಯಲ್ಲಿ ಬಂದಂತಹ ಮಾತು ಕೇಳಿ ಆಶ್ಚರ್ಯವಾದವನು, ಇಲ್ಲ ಮಮ್ಮಿ, ಯಾಕೆ ಹಾಗೆ ಕೇಳುತ್ತಿದ್ದೀರಾ ಎಂದನು. ಮತ್ತೆ ಅವಳ ಖರ್ಚಿಗೆ ಏನು ಮಾಡುತ್ತಾಳೆ? ಮತ್ತೆ ಮಗನನ್ನು ಪ್ರಶ್ನೆ ಮಾಡಿದರು. ಮಿಥುನ್ ಅವರಿಗೂ ಕೂಡ ಸ್ಪಂದನ ಅವರು ಯಾಕೆ ಹೀಗೆ ಮಾತನಾಡುತ್ತಿದ್ದಾರೆ ಎಂದು ಅರ್ಥವಾಗದೆ ಅವರನ್ನೇ ನೋಡುತ್ತಾ ಉಳಿದರು. ಇವಳು ಕೂಡ ಇವಳ ಅಣ್ಣನ ಹಾಗೆ ಮಹಾನ್ ಸ್ವಾಭಿಮಾನಿ ಮಮ್ಮಿ, ನನ್ನ ಬಳಿ ಯಾವತ್ತೂ ಹಣ ಕೇಳಿಲ್ಲ ಇವಳು ಎಂದು ಅಸಮಾಧಾನದಲ್ಲೇ ಹೇಳಿದನು. ಅವಳ ಸ್ವಾಭಿಮಾನ ಒಳ್ಳೆಯದೇ ಅಲ್ವಾ? ಅದು ಬಿಡು, ಇವತ್ತು ಕಾರು ಇಲ್ಲದೆ ಆಟೋದಲ್ಲಿ ಬಂದಿದ್ದಾಳೆ. ಅವಳ ಬಳಿ ಅಮೌಂಟ್ ಇಲ್ಲ ಎಂದರೆ ಆಟೋದವರಿಗೆ ಹೇಗೆ ದುಡ್ಡು ಕೊಡ್ತಾಳೆ ಅವಳು? ನಮ್ಮ ಮನೆಯವರು ಕೆಲವರು ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಂದು ಅನತಿಯನ್ನೇ ನೋಡಿಕೊಂಡು ಹೇಳಿದರು. ತನ್ನ ತಾಯಿ ಈ ರೀತಿ ಮಾತನಾಡಲು ಕಾರಣ ಅನತಿಗೆ ತಿಳಿದು ಹೋಗಿತ್ತು. ಬೆಳಗ್ಗೆ ನಾನು ಕಾರಿನಲ್ಲಿ ಹೋಗಿದ್ದಕ್ಕೆ ಆಗಲೇ ಮಮ್ಮಿ ಬಳಿ ಚಾಡಿ ಹೇಳಿದ್ದಾರೆ ಇವರು ಎಂದುಕೊಂಡವಳು, ಮಮ್ಮಿ, ನೀವು ಯಾಕೆ ಹೀಗೆ ಮಾತನಾಡುತ್ತಿದ್ದೀರಾ ಎಂದು ನನಗೆ ಗೊತ್ತು. ಸುತ್ತಿ ಬಳಸಿ ಮಾತನಾಡುವ ಬದಲು ನನಗೆ ನೇರವಾಗಿ ಹೇಳಿ. ಬೆಳಗ್ಗೆ ನಾನು ಕಾರಿನಲ್ಲಿ ಹೋಗಿದ್ದಕ್ಕೆ ಆಗಲೇ ಇವರು ನಿಮ್ಮ ಬಳಿ ಬಂದು ಚಾಡಿ ಹೇಳಿದ್ದಾರಾ ಎಂದು ತಿಳಿಯದೇ ಇರುವ ದಡ್ಡಿಯಲ್ಲ. ನನ್ನ ಪಪ್ಪನ ಕಾರಿನಲ್ಲಿ ಹೋಗಲು ನನಗೆ ಹಕ್ಕು ಇರುವುದು, ಯಾರಿಗೋ ಮೂರನೆಯವರಿಗಲ್ಲ ಎಂದು ಶರದಿಯನ್ನು ಕೋಪದಲ್ಲಿ ನೋಡಿಕೊಂಡು ಅನತಿ ಹೇಳುತ್ತಿದ್ದ ಹಾಗೆ ಕುಳಿತಿದ್ದ ಸ್ಪಂದನ ಅವರು ಮೇಲೆದ್ದು ಮಗಳ ಬಳಿಗೆ ಹೋಗಿ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದರು. ಸ್ಪಂದನ ಅವರು ಅನತಿ ಕೆನ್ನೆಗೆ ಹೊಡೆಯುತ್ತಿದ್ದ ಹಾಗೆ ಕುಳಿತಲ್ಲಿಂದ ಎಲ್ಲರೂ ಆಶ್ಚರ್ಯದಲ್ಲಿ ಎದ್ದು ನಿಂತರು. ಶರದಿಯಂತೂ ಹೆದರಿ ಹೋದಳು. ಸ್ಪಂದನ, ಮಗುವಿನ ಮೇಲೆ ಯಾಕೆ ಕೈ ಮಾಡುತ್ತಿದ್ದೀಯಾ ಎಂದು ಹೆಂಡತಿಯ ಎದುರಿಗೆ ನಿಂತು ಕೋಪದಲ್ಲೇ ಹೇಳಿದರು ಮಿಥುನ್. ಇವಳು ಮಗುನ? ಇಷ್ಟು ದೊಡ್ಡ ದೊಡ್ಡ ಮಾತನಾಡುವ ಅವಳು ಮಗು ಹೇಗಾಗ್ತಾಳೆ? ಚಿಕ್ಕವಳು ಎಂದು ತಲೆಯ ಮೇಲೆ ಒತ್ತಿದ್ದಕ್ಕೆ ಇವಳು ಹೀಗಾಗಿರುವುದು ಎಂದು ಮತ್ತೊಮ್ಮೆ ಕೋಪದಲ್ಲಿ ಅವಳ ಮೇಲೆ ಕೈ ಎತ್ತಿದರು. ತನ್ನ ಅಮ್ಮ ಮತ್ತೆ ಒಡೆದೇ ಬಿಟ್ಟರೇನೋ ಎಂದು ಹೆದರಿ ಕಣ್ಣು ಮುಚ್ಚಿದಳು. ಅಷ್ಟರಲ್ಲಿ ಅವರ ಕೈ ಹಿಡಿದ ಧನುಷ್, ಮಮ್ಮಿ, ಏನಾಗಿದೆ ನಿಮಗೆ? ಯಾಕೆ ಹೀಗೆ ಆಡುತ್ತಿದ್ದೀರಾ ಎಂದು. ನನಗೆ ಏನೂ ಆಗಿಲ್ಲ, ಆಗಿರುವುದೆಲ್ಲ ಇವಳಿಗೆ, ಇವಳೆಂದು ಕೇಳು ಎಂದರು. ಮಮ್ಮಿ, ನಾನು ಏನು ಮಾಡಿದೆ ಎಂದು ಹೊಡೆಯುತ್ತಿದ್ದೀರಾ? ಕಣ್ಣಿನಲ್ಲಿ ನೀರು ಇಳಿಯುತ್ತಿದ್ದರೂ ಮಾತು ಎಂದಿಗೂ ಜೋರೆ ಅನತಿಯದ್ದು. ಇನ್ನೊಮ್ಮೆ ಬಾಯಿ ಜೋರು ಮಾಡಿದರೆ ಬಾಯಿ ಮೇಲೆ ಹಾಕ್ತೀನಿ ನೋಡು ಎಂದು ಶರದಿ ಈ ಮನೆಗೆ ಬಂದಾಗಿನಿಂದಲೂ ಒಂದೇ ಒಂದು ದಿನಕ್ಕಾದರೂ ಅವಳನ್ನು ಪ್ರೀತಿಯಿಂದ ಬಾಯಿ ತುಂಬ ಅತ್ತಿಗೆ ಎಂದು ಮಾತನಾಡಿಸಿದ್ದೀಯಾ? ಅತ್ತಿಗೆ ಎಂದು ಕರೆಯುವುದಿರಲಿ, ಒಂದೇ ಒಂದು ದಿನವಾದರೂ ಅವಳ ಜೊತೆ ನೀನು ಮಾತನಾಡಿದ್ದೀಯಾ? ಅವಳು ಹಾಲು ಕೊಟ್ಟರೆ ಕುಡಿಯಲ್ಲ, ಊಟ ಬಡಿಸಿದರೆ ಊಟ ಮಾಡಲ್ಲ. ಶರದಿಯನ್ನು ಏನೆಂದು ತಿಳಿದಿದ್ದೀಯ ನೀನು? ನಮ್ಮ ಮನೆಯ ಕೆಲಸದವರನ್ನೇ ನಾವು ಕೆಲಸದವರ ಹಾಗೆ ನೋಡುವುದಿಲ್ಲ. ಅಂಥದ್ದರಲ್ಲಿ ನೀನು ನಮ್ಮ ಮನೆಯ ಸೊಸೆಯನ್ನು ಕೆಲಸದವರ ಹಾಗೆ ನೆಗ್ಲೆಕ್ಟ್ ಮಾಡ್ತಿದ್ದೀಯಾ ನೀನು? ಎಷ್ಟು ಕೊಬ್ಬು ನಿನಗೆ! ಇವತ್ತು ಶರದಿಗೆ ಸ್ಕೂಲ್ಗೆ ಟೈಮ್ ಆಗಿದೆ ಎಂದು ಗೊತ್ತಿದ್ದರೂ ಸಹ ಅವಳು ಹೋಗಬೇಕಾಗಿದ್ದ ಕಾರಿನಲ್ಲಿ ನೀನು ಹೋಗಿದ್ದು ಅಲ್ಲದೆ ಅವಳನ್ನೇ ಅಂಗಿಸಿ ಮಾತನಾಡುತ್ತೀಯಾ ಎನ್ನುತ್ತಿದ್ದ ಹಾಗೆ ಶರದಿಗೆ ಆಶ್ಚರ್ಯವಾಗಿತ್ತು. ಈ ವಿಷಯ ಇವರಿಗೆ ಹೇಗೆ ತಿಳಿಯಿತು ಎಂದು ಸ್ಪಂದನ ಅವರ ಬಳಿಗೆ ಬಂದ ಶರದಿ, ಅತ್ತೆ ಎಂದು ಏನನ್ನೋ ಮಾತನಾಡುವವಳನ್ನು ತಡೆದು, ಶರದಿ, ನಾನು ಮಾತನಾಡುತ್ತಿದ್ದೇನೆ ತಾನೆ, ಸುಮ್ಮನೆ ನಿಲ್ಲು ಎಂದರೆ ಅವರ ಮಾತಿಗೆ ಹೆದರಿದವಳು ಬಾಯಿ ಬಿಡಲಿಲ್ಲ. ಸರಿಯಾಗಿ ಕೇಳಿಸಿಕೊ ಶರದಿ, ಈ ಮನೆ ಸೊಸೆ. ಈ ಮನೆಯಲ್ಲಿ ನಿನಗೆ ಎಷ್ಟು ಹಕ್ಕು ಅಧಿಕಾರ ಇದೆಯೋ ಅಷ್ಟೇ ಶರದಿಗೂ ಇದೆ. ಈ ಮನೆಯಲ್ಲಿ ಅವಳಿಗೆ ಸಿಗಬೇಕಾದಂತಹ ಗೌರವ ಸಿಗಲಿಲ್ಲ ಎಂದರೆ ನಾನು ಸುಮ್ಮನಿರುವುದಿಲ್ಲ ಎಂದರು. ಸ್ಪಂದನ ಅವರು ಮಾತನಾಡುತ್ತಿದ್ದರೆ ಆ ಮನೆಯಲ್ಲಿ ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ ವಾತಾವರಣ ಸೃಷ್ಟಿಯಾಗಿತ್ತು. ಅವರ ಕೋಪವನ್ನು ನೋಡಿದವರು ಯಾರೊಬ್ಬರೂ ಬಾಯಿ ಬಿಡಲಿಲ್ಲ. ಅವರ ಮಾತುಗಳನ್ನು ಕೇಳುತ್ತಾ ಸುಮ್ಮನೆ ನಿಂತು ಬಿಟ್ಟರು. ಅನತಿಗೆ ಶರತಿಯ ಎದುರಿಗೆ ಅವಮಾನವಾದಂತಾಗಿ ಅವಳ ಮೇಲಿನ ಕೋಪ ದುಪ್ಪಟ್ಟಾಗಿತ್ತು. ಧನುಷ್ ಅಂತೂ ತಾಯಿಯ ಕೋಪ ನೋಡಿ ತುಟಿ ಬಿಚ್ಚದೆ ಸುಮ್ಮನೆ ನಿಂತು ಬಿಟ್ಟನು. ತಾಯಿ ಮಗಳ ನಡುವೆ ತಂದಿಟ್ಟು, ಈಗ ನಿಮಗೆ ಹಾಲು ಕುಡಿದಷ್ಟು ಸಂತೋಷವಾಗಿರಬೇಕಲ್ಲ ಎಂದವಳು, ಸೀತಮ್ಮ, ಇವರಿಗೆ 1 ಲೋಟ ಸಕ್ಕರೆ ಹಾಕಿದ ಹಾಲು ತಂದು ಕೊಡಿ, ಕುಡಿದು ಇನ್ನೂ ಸಂತೋಷ ಪಡಲಿ ಎಂದು ಕೋಪದಲ್ಲಿಯೇ ಶರದಿಗೆ ಹೇಳಿ ಅಲ್ಲಿಂದ ತನ್ನ ಕೋಣೆಗೆ ಓಡಿಬಿಟ್ಟಳು. ಅವಳ ಮಾತು ಕೇಳಿ ಶರದಿಯ ಕಣ್ಣುಗಳು ಆಗಲೇ ಕೊಳಗಳಾದವು.
ನೋಡಿ, ಮಗು ಎಂದು ತಲೆಯ ಮೇಲೆ ಹೊತ್ತು ಮೆರೆಸಿದ್ದಕ್ಕೆ ಹೇಗೆ ಮಾತನಾಡುತ್ತಿದ್ದಾಳೆ. ನಾನು ಅಷ್ಟೆಲ್ಲ ಹೇಳಿದರೂ ಬುದ್ಧಿ ಬಂದಿಲ್ಲ ಇವಳಿಗೆ ಎಂದು ಗಂಡನೆಡೆಗೆ ತಿರುಗಿ ಮತ್ತೆ ಕೋಪದಲ್ಲಿ ಮಾತನಾಡಿದರು ಸ್ಪಂದನ. ಅತ್ತೆ, ಕಾರಿನ ವಿಷಯ ನಿಮಗೆ ಎಂದು ಹೇಳಿ ಅಲ್ಲಿಗೆ ಮಾತು ನಿಲ್ಲಿಸಿದವಳು ಪ್ರಶ್ನಾರ್ಥಕವಾಗಿ ಅವರನ್ನೇ ನೋಡಿದಳು. ರಾಜಣ್ಣ ಎಲ್ಲವನ್ನೂ ಹೇಳಿದರು ಎಂದರು. ಅತ್ತೆ, ಅವಳಿನ್ನು ಚಿಕ್ಕವಳು ಎಂದು ಶರದಿ ಹೇಳುತ್ತಿದ್ದ ಹಾಗೆ, ಇಲ್ಲ ಶರದಿ, ಅವಳು ಚಿಕ್ಕ ಮಗಳು, ಎಲ್ಲರಿಗಿಂತ ಚಿಕ್ಕವಳು ಎಂದು ನಮ್ಮ ಮುದ್ದುನಿಂದ ಈಗಾಗಿದ್ದಾಳೆ. ಅವಳು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಎನ್ನುವ ಹಾಗೆ ಈಗ ಅವಳನ್ನು ಬದಲಾಯಿಸುವುದು ತುಂಬ ಕಷ್ಟ ಎಂದು ನಿಡಿದಾದ ಉಸಿರನ್ನು ಹೊರದಬ್ಬಿದರು. ಶರದಿಯ ಕಣ್ಣಲ್ಲಿ ನೀರು ನೋಡಿದವರು, ಶರದಿ, ನೀನು ಯಾಕೆ ಅಳ್ತಿದ್ದೀಯಾ ಎಂದರೆ, ಅತ್ತೆ, ನನ್ನಿಂದ ನೀವು ಅನತಿಗೆ ಬೈಯುವ ಹಾಗೆ ಆಯಿತು ಎಂದವಳ ಮಾತು ತಡೆದವರು, ನೀನು ಹಾಗೆಲ್ಲ ಯೋಚಿಸಬೇಡ ಎಂದು ಅವಳ ಕಣ್ಣೀರನ್ನು ಒರೆಸಿದರು. ಧನು, ಮುಂದಿನ ತಿಂಗಳು ಕಾರು ಮನೆಯಲ್ಲಿರಬೇಕು ಎಂದು ಹೇಳಿ ಅಲ್ಲಿಂದ ಹೊರಟಿದ್ದರು. ಮುಂದುವರಿಯುವುದು. ಧನ್ಯವಾದಗಳು.